ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ. ಅದರಲ್ಲಿ 36ನೇ ಶ್ಲೋಕ, ಅಪಿ ಛೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಈ ರೀತಿ ಇದೆ. ಇದರ ಅನುವಾದ: ಪಾಪಿಗಳಲ್ಲಿ ಪರಮ ಪಾಪಿ ಎಂದು ಪರಿಗಣಿತನಾಗಿದ್ದರೂ ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಬಲ್ಲೆ. ಇದರ ಭಾವಾರ್ಥ ಹೀಗಿದೆ: ಮನುಷ್ಯನಿಗೆ ಕೃಷ್ಣ ಸಂಬಂಧದಲ್ಲಿ, ಅಂದರೆ ಒಂದು ಭಗವಂತನಲ್ಲಿ ನಂಬಿಕೆಯನ್ನು ಇಟ್ಟಾಗ ತನ್ನ ನಿಜ ಸ್ವರೂಪದ ಅರಿವು ಎಷ್ಟು ಒಳ್ಳೆಯದೆಂದರೆ ಅದು ಅವನನ್ನು ಅಜ್ಞಾನ ಸಾಗರದಲ್ಲಿ ನಡೆಯುವ ಅಸ್ತಿತ್ವದ ಹೋರಾಟದಿಂದ ಕೂಡಲೇ ಮೇಲೆತ್ತುತ್ತದೆ. ಒಂದು ವೇಳೆ ಮನುಷ್ಯ ಈ ಒಂದು ಜ್ಞಾನವನ್ನು ಪಡೆದಂಗೆ ಅಜ್ಞಾನದಲ್ಲಿ ಮುಳುಗಿ ಅಂಧಕಾರದ ಜೀವನವನ್ನು ನಡೆಸ್ತಾ ಇದ್ದರೆ ಅದು ಅಸ್ತಿತ್ವ ಇಲ್ಲದ ಹೋರಾಟ ಅಂತೇಳಿ ಕರಿತೇವೆ. ಅಂಥ ಒಂದು ಅಸ್ತಿತ್ವ ಇಲ್ಲದ ಜೀವನದಿಂದ ಅವನನ್ನು ಮೇಲೆತ್ತಿ ಒಂದು ಮುಕ್ತಿ ಮಾರ್ಗದ ಕಡೆಗೆ ಅವನನ್ನು ಕೊಂಡೊಯ್ಯಲಿಕ್ಕೆ ಸಹಕಾರ ಮಾಡ್ತದೆ. ಈ ಐಹಿಕ ಜಗತ್ತು ಇದು ನಶ್ವರ. ಕೆಲವೊಮ್ಮೆ ಇದನ್ನು ಅಜ್ಞಾನ ಸಾಗರವೆಂತಲೂ, ಇನ್ನೂ ಕೆಲವೊಮ್ಮೆ ಉರಿಯುತ್ತಿರುವ ಅರಣ್ಯ ಎಂತಲೂ ಭಾವಿಸ್ತಾ ಇರ್ತಾರೆ. ಅಂದರೆ ಧರೆಯೇ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ ಅಂತ ಹೇಳ್ತೀವಲ್ಲ, ಆ ರೀತಿ ಎತ್ತ ಕಡೆ ವಿಚಾರ ಮಾಡಿದರೂ ಕೂಡ ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳು, ಯಾವ ಒಂದು ವಿಚಾರದಲ್ಲಿ ತಗೊಂಡ್ರೂ ಕೂಡ ನೋವುಗಳು, ಸಂಕಷ್ಟಗಳು, ಎಲ್ಲೂ ಕೂಡ ನೆಮ್ಮದಿ ಇಲ್ಲ. ಇಂತಹ ಜೀವನವನ್ನು ನಾವೇನಂತೀವಿ ಅಂತಂದರೆ ಅಜ್ಞಾನ ಸಾಗರದಿಂದ ಈ ಧರೆಯ ಹತ್ತಿ ಉರಿಯುವಂಥ ಪರಿಸ್ಥಿತಿ ಅಂತೇಳಿ ಕರಿತೇವೆ. ಎಂತಹ ನಿಪುಣ ಈಜುಗಾರನೂ ಸಮುದ್ರದಲ್ಲಿ ಉಳಿದುಕೊಳ್ಳಲು ತುಂಬ ಸೆಣಸಾಡಬೇಕಾಗ್ತದೆ. ಅಂದರೆ ಈ ಒಂದು ಐಹಿಕ ಜಗತ್ತು ಅಂತಂದರೆ ದೊಡ್ಡ ಸಮುದ್ರ ಇದ್ದಂಗೆ. ಎಂಥ ಈಜುಗಾರ ಆದರೂ ಕೂಡ ದೊಡ್ಡ ದೊಡ್ಡ ನದಿಗಳಲ್ಲಿ, ಪ್ರವಾಹಗಳಲ್ಲಿ ಬೇಕಾದರೂ ಈಜಾಡ್ಬೋದು. ಆದರೆ ಸಮುದ್ರದ ಆನೆ ಆಕಾರದ ಅಲೆಗಳ ಮುಂದೆ ಯಾರ ಈಜಿನ ಒಂದು ಪರಿಣತಿಯೂ ಕೂಡ ಅಲ್ಲಿ ಕೆಲಸ ಮಾಡೋದಿಲ್ಲ. ಪಾಡುಪಡುತ್ತಿರುವ ಈಜುಗಾರನನ್ನು ಯಾರಾದರೂ ಬಂದು ಸಮುದ್ರದಿಂದ ಮೇಲೆತ್ತಿದರೆ ಆತನೇ ಬಹುದೊಡ್ಡ ರಕ್ಷಕ. ಇಂತಹ ಭವಸಾಗರದಲ್ಲಿ ಬಿದ್ದು ಒದ್ದಾಡ್ತಿರುವಂಥವನನ್ನು ಆ ಒಂದು ಭವಬಂಧನದಿಂದ ಯಾರು ಕಾಪಾಡ್ತಾರಲ್ಲ ಆತನೇ ದೊಡ್ಡ ರಕ್ಷಕ. ಆತ ಬೇರೆ ಯಾರೂ ಅಲ್ಲ, ಭಗವಂತ. ಕೆಲವು ವೇಳೆ ನಮ್ಮನ್ನು ದಾರಿ ತೋರಿಸಿರುವಂತಹ ಗುರುನೂ ಕೂಡ ಆಗಿರಬಹುದು. ದೇವೋತ್ತಮ ಪರಮಪುರುಷನಿಂದ ಬಂದ ಪರಿಪೂರ್ಣ ಜ್ಞಾನವು ಮುಕ್ತಿ ಮಾರ್ಗ. ಕೃಷ್ಣ ಪ್ರಜ್ಞೆಯ ದೋಣಿಯು ಬಹು ಸರಳವಾದದ್ದು, ಜೊತೆಗೆ ಅತ್ಯಂತ ಭವ್ಯವಾದದ್ದು. ಈ ಕೃಷ್ಣ ಪ್ರಜ್ಞೆಯ, ಭಗವಂತನ ಪ್ರಜ್ಞೆಯ ದೋಣಿಯಲ್ಲಿ ನಾವು ಪ್ರಯಾಣ ಮಾಡಿದರೆ ಎಂತಹ ಭವಸಾಗರವನ್ನಾದರೂ ಕೂಡ ದಾಟ್ಬೋದು, ಎಂಥ ದೊಡ್ಡ ಸಮುದ್ರದ ಅಲೆಗಳನ್ನಾದರೂ ಕೂಡ ನಾವು ದಾಟ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯವಾಗಿದೆ. ಧನ್ಯವಾದಗಳು. ಓಂ ನಮೋ ಶ್ರೀ ಶಿವನಾಗಶಕ್ತಿಯೇ ನಮಃ.